ಸರ್, ನನ್ನ ಹೆಸರು ಸುಂದರ್ ಅಂತ. ನಾನು ಬೆಂಗಳೂರಿನ ವಾಸಿ. ನಂದು ಸ್ಟೋರ್ ಬಂದುಬಿಟ್ಟು ಕೃಷಿ ಲೋಕ ಅಂತ. ಕೃಷಿಗೆ ಸಂಬಂಧಪಟ್ಟಿದ್ದು ಮತ್ತು ಗಾರ್ಡನಿಗೆ ಸಂಬಂಧಪಟ್ಟಿದ್ದು ಎಲ್ಲ ಥರದ ಉಪಕರಣಗಳು ಮತ್ತು ಸಾಮಗ್ರಿಗಳು ಸಿಗುತ್ತೆ. ಇಲ್ಲಿ ನಾವು ಸೇಲ್ಸು ಮತ್ತು ಸರ್ವಿಸ್ ಎರಡನ್ನೂ ಮಾಡ್ತೀವಿ. ಆಮೇಲೆ ನಂದು ಸ್ಟೋರ್ ಬಂದುಬಿಟ್ಟು ಇರೋದು KR ಪುರಮಿಂದ ಕೋಲಾರ್ಗೆ ಹೋಗೋ ದಾರಿಯಲ್ಲಿ ಆವಲಹಳ್ಳಿಲಿ ಇದೆ. ಸಬ್ ರಿಜಿಸ್ಟರ್ ಆಫೀಸ್ ಪಕ್ಕದಲ್ಲೇ ಇರೋದು. ಈ ಮೆಟ್ರೋದಲ್ಲಿ ಬರೋರು ಬೆನ್ಗೇನಹಳ್ಳಿ ಇಲ್ಲಾಂದರೆ ಟಿನ್ ಫ್ಯಾಕ್ಟ್ರಿ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಆವಲಹಳ್ಳಿ ಬಸ್ಸು ಆಟೋ ಏನಾದರೂ ಹಿಡ್ಕೊಂಡು ಬಂದರೆ ಇಲ್ಲಿಗೆ ರೀಚ್ ಆಗ್ಬೋದು. ತರಾವರಿ ಉಪಕರಣಗಳೆಲ್ಲ ಸಿಗುತ್ತೆ. ಈಗ ಹೊಸದಾಗೆ ಬಂದಿರೋದು ಅಂತ ಹೇಳಿದೆ ಸ್ಟಬಲ್ ಮೂವರ್ ಅಂತ ಬಂದಿದೆ. ಇದರಲ್ಲಿ ಸ್ಟಬಲ್ ಮೂವರಲ್ಲೇ 3 ಥರದ್ದು ಅಟ್ಯಾಚ್ಮೆಂಟನ್ನು ಫಿಕ್ಸ್ ಮಾಡ್ಕೋಬೋದು. ಇದು ಈಗ ಅಟ್ಯಾಚ್ ಆಗಿರೋದು ಇದು ಬಂದ್ಬಿಟ್ಟು ಸ್ಟಬಲ್ ಮೂವರ್ ಅಂತ. ಇದು ನಿಮ್ಗೆ 5 ಅಡಿ 6 ಅಡಿ ತನಕ ನಿಮಗೆ ಕಳೆ ಇದ್ರೂ ಇದು ಪೂರ್ತಿ ನಿಮಗೆ ನೆಲ ಸಮ ಮಾಡುತ್ತೆ. ಝೀರೋ ಕಲ್ಟಿವೇಷನ್ ಅಂತ ಮಾಡೋ ಫಾರ್ಮರ್ಸಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ನಿಮಗೆ 2 ಅಟ್ಯಾಚ್ಮೆಂಟ್ ಎಕ್ಸ್ಟ್ರಾ ಬರುತ್ತೆ. ಇದು ಫ್ರಂಟ್ ರೋಟ್ರಿ ಅಂತ ಇನ್ನೊಂದು ಕಲ್ಟಿವೇಟರ್ ಅಸೆಂಬ್ಲಿ ಅಂತ. ಇದೆರಡು ಇದಕ್ಕೆ ಫಿಕ್ಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಮಣ್ಣಲ್ಲಿ ಉಳುಮೆ ಮಾಡೋದಕ್ಕೆ, ಮಣ್ಣು ಲೂಸ್ ಮಾಡೋದಕ್ಕೆ ಎಲ್ಲದೂ ಇದು ಕಲ್ಟಿವೇಟ್ರ್ ಯೂಸ್ ಮಾಡ್ಬೋದು. ಅದಾದಮೇಲೆ ಇದನ್ನು ಬಂದ್ಬಿಟ್ಟು ನಿಮಗೆ ಪೌಡ್ರ್ ಥರ ಕಲ್ಟಿವೇಷನ್ ಆಗುತ್ತೆ. ಫ್ರಂಟ್ ರೋಟ್ರಿ ಅಂತ ಕರಿತೀವಿ. ಇದರಲ್ಲಿ ಸುಮಾರು ಬ್ಲೇಡ್ಗಳಿರ್ತವೆ. ಇದರಲ್ಲಿ ನೀವು ಕಲ್ಟಿವೇಷನ್ ಮಾಡಿದರೆ ಪುಡಿ ಆಗುತ್ತೆ. ಇದಕ್ಕೆ ನೀವು 3-in-1 ಫ್ರಂಟ್ ರೋಟ್ರಿ ಅಟ್ಯಾಚ್ಮೆಂಟ್ ಅಂತ ಕರೆಯೋದು ಸರ್. ಓಕೆ. 8 HP ಇಂಜಿನ್, ಪೆಟ್ರೋಲ್ ಇಂಜಿನ್ ಇರುತ್ತೆ. ಪೆಟ್ರೋಲಲ್ಲೇ ರನ್ ಆಗೋದು. ಇದು 1 ಲೀಟ್ರಿಗೆ ನಿಮಗೆ ಮಣ್ಣಿನ ಹದದ ಮೇಲ್ಗಡೆ ಇದು ಡಿಪೆಂಡ್ ಆಗುತ್ತೆ. ಸಾಫ್ಟಾಗಿದ್ದರೆ ಮಣ್ಣು ನಿಮಗೆ 1 ಲೀಟ್ರ್ ಪೆಟ್ರೋಲ್ಗೆ 1.25 ಗಂಟೆ ನಿಮಗೆ ಓಡಿಸ್ಬೋದು ಸರ್. ಆಳ ಬಂದುಬಿಟ್ಟು ನಿಮಗೆ 1.5ಇಂದ 3 ಇಂಚಿಂದ 4 ಇಂಚ್ ತನಕನೂ ನಿಮಗೆ ಮಾಡ್ಕೋಬೋದು ಸರ್. ಇದರಲ್ಲಿ ಮಣ್ಣಿನ ಹದದ ಮೇಲೆ ಹೋಗೋದು. ಉತ್ತಿರ ಭೂಮಿಲಿ ಹೂಳೋದಕ್ಕೇ ಆಗೋಂಥದ್ದು ಮಿಷಿನ್ನು. ಗಟ್ಟಿ ಭೂಮಿ ಆಗಲಿ ಆಮೇಲೆ ಒಣಗಿರೋ ಭೂಮಿ ಆಗಲಿ ಇದಕ್ಕೆ ಯಾವುದಕ್ಕೂ ಆಗೋದಿಲ್ಲ. ಇದು ಬಂದುಬಿಟ್ಟು 7 HP ರೋಟ್ರಿ ಟಿಲ್ಲರ್ ಅಂತ. ಹಾಂ ಸರ್. ಇದು ಬಂದುಬಿಟ್ಟು ನಿಮಗೆ 3 ಅಡಿ ವಿಡ್ತಿರುತ್ತೆ. ಇದೇ ರೋಟ್ರಿ ಟಿಲ್ಲರು. ಇದು 7 HP. ಇದು ಬಂದುಬಿಟ್ಟು ನಿಮಗೆ ತುಂಬ ಹೆವಿ ಡ್ಯೂಟಿ. ಈಗ ಸಣ್ಣ ಪುಟ್ಟ ರೈತರು ಅಂದರೆ 1 ಎಕರೆ 2 ಎಕರೆ 5 ಎಕರೆ ತನಕ ಇರೋರಿಗೆ ಇದು ತುಂಬ ಉಪಯೋಗ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ 3 ಅಡಿಯಿಂದ 5 ಅಡಿ ತನಕನೂ ನಿಮಗೆ ವಿಡ್ತನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಎಷ್ಟು ಅಳತೆ ಬೇಕಾದರೂ 2 ಅಡಿ 3 ಅಡಿ 4 ಅಡಿ 5 ಅಡಿ ಈ ಅಳತೆಯಲ್ಲಿ ನಿಮಗೆ ಇದನ್ನು ಕೆಲಸ ಮಾಡ್ಬೋದು. ಸೊ ಯಾವ ಥರ ಸರ್ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದು? ಅಳತೆನ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಅಳತೆನ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಕಲ್ಟಿವೇಟರ್ ಅಸೆಂಬ್ಲಿಲಿ ನಿಮಗೆ ಈ ಹುಕ್ ಕೊಟ್ಟಿರ್ತಾರೆ. ಈ ಒಂದು ಹುಕ್ ತೆಗೆದ್ರೆ ನಿಮ್ಗೆ 1 ಅಡಿ ಕಮ್ಮಿ ಆಗುತ್ತೆ, 1 ಅಡಿ ಜಾಸ್ತಿ ಮಾಡ್ಕೋಬೋದು. ಇದಕ್ಕೆ ಸುಮಾರು ಒಂದು 4-5 ಅಟ್ಯಾಚ್ಮೆಂಟು ಹಾಕೋಬೋದು. ಕಲ್ಟಿವೇಟರ್ ಅಟ್ಯಾಚ್ಮೆಂಟು, ಆ್ಯರೋ ಕಲ್ಟಿವೇಷನ್ನು, ಆಮೇಲೆ ಇದು ಹಾಲುವೆ ಅಂತ ಕರಿತೀವಿ, ಆಮೇಲೆ ಬಂಡ್ ಮೇಕಿಂಗು, ಇದಿಷ್ಟೆಲ್ಲ ಹಾಕೋಬೋದು. ಕೂತ್ಕೊಂಡು ಕೆಲಸ ಮಾಡೋಂಥದ್ದು ಮಾಡ್ಕೋಬೋದು. ಇದರಲ್ಲಿ 7 HP ಪೆಟ್ರೋಲು. ಇದು ಬಂದ್ಬಿಟ್ಟು ನಿಮಗೆ 1 ಅಡಿಗೆ ಮಾಡೋಂಥದ್ದು ಫ್ರಂಟ್ ರೋಟ್ರಿ ಟಿಲ್ಲರು. 7.5 HP ಇಂಜಿನ್ ಇರುತ್ತೆ, ಪೆಟ್ರೋಲ್ ಇಂಜಿನ್ನು. ಇದು ನಿಮಗೆ ತರಕಾರಿ ಬೆಳೆ ಆಗಲಿ ಆಮೇಲೆ ಈ ಟೊಮೆಟೊ ಬೆಳೆ ಇಂಥದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಏಕೆಂದರೆ ಇದರಿಂದ ವಿಡ್ತ್ ಸೈಜು ನಿಮಗೆ ಅಗಲದ ಸೈಜು ನಿಮಗೆ 1 ಅಡಿಗಿಂತ ಕಮ್ಮಿ 10 ಇಂಚ್ ತನಕ ಇರುತ್ತೆ. ಇದು ನಿಮಗೆ ಕ್ಲೀನಾಗಿ ಮಣ್ಣೆಲ್ಲ ಕ್ಲೀನಾಗಿ ಬೆರೆಸುತ್ತೆ, ಪುಡಿ ಮಾಡುತ್ತೆ. ಮತ್ತು ಮಧ್ಯದಲ್ಲಿರೋ ಕಳೆ ಗಿಳೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಬೆರೆಸ್ಬಿಡುತ್ತೆ ಸರ್. 1 ಗಂಟೆ ಓಡಿಸ್ಬೇಕಾದ್ರೆ 1 ಲೀಟ್ರ್ ಖರ್ಚಾಗುತ್ತೆ. ಅದೇ ಥರನೇ ಇದು ನಮ್ಮ ಹತ್ರ 2 ಥರ ಚಾಪ್ ಕಟ್ರ್ ಇಟ್ಕೊಂಡಿದ್ದೀನಿ. ಈ ಮಶ್ರೂಮ್ ಬೆಳೆಗೆ ಸಣ್ಣ ವ್ಯಾಪಾರ ಮಾಡ್ತಾರೆ ನೋಡಿ, ಆ ಮಶ್ರೂಮ್ ಬೆಳೆಗೆ ಅದಕ್ಕೆ ಇದಕ್ಕೆ ಮತ್ತೆ ಒಂದು 5ರಿಂದ 10 ಕುರಿ ಇಟ್ಕೊಂಡಿರ್ತಾರೆ, ಇಲ್ಲ ಒಂದು 4-5 ಹಸುಗಳು ಇಟ್ಕೊಂಡಿರ್ತಾರೆ, ಇಲ್ಲ ಎತ್ತಿ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ. ಇದು ಒಂದೇ ಥರನೇ ಕಟ್ ಮಾಡುತ್ತೆ. ನಿಮಗೆ ಇದರಲ್ಲಿ ಸೈಜ್ ಎಲ್ಲ ಏನು ಡಿಫ್ರೆನ್ಸ್ ಬರಲ್ಲ. ನಿಮ್ಗೆ ಏನು ಮಾಡಕ್ಕೆ ಒಂದೇ ಥರ ಬರುತ್ತೆ ಸರ್. ಇದು ಸಿಂಗಲ್ ಫೇಸು 2 HP ಮೋಟ್ರಲ್ಲಿ ವರ್ಕ್ ಆಗೋದು ಇದು. ಅದೇ ಥರನೇ ಇದು 3 HP ಸೈಲೇಜ್ಗೆ ಅಂತಾನೆ ಮಾಡಿರೋದು. ಇದು ಮಿನಿಮಮ್ ಒಂದು 20ರಿಂದ 20 ಹಸು ತನಕ ಇಟ್ಕೋಬೋದು. ಇಲ್ಲ ಕುರಿಗಳು ಒಂದು 50ರಿಂದ 100 ತನಕ ಕುರಿ ಇದ್ರೂ ನಿಮಗೆ ಇದು ಸಾಕಾಗತ್ತೆ. ಇದು 3 HP. ಇದರಲ್ಲಿ 2 ಥರ ನಿಮಗೆ ಮೇವು ಕಟ್ಟಾಗುತ್ತೆ. ಗಂಟೆಗೆ ಒಂದು 800ರಿಂದ 1000 kg ಕಟ್ಟಾದರೆ ಹಸಿ ಮೇವು, ಒಣಮೇವು ನಿಮಗೆ 500ರಿಂದ 600 kg ತನಕ ಕಟ್ಟಾಗುತ್ತೆ. ಇದರಲ್ಲಿ 5 ಬ್ಲೇಡ್ ಇರುತ್ತೆ. ಆ 5 ಬ್ಲೇಡು ನಿಮಗೆ
ಎರಡು ಕಡೆನೂ ಶಾರ್ಪ್ ಆಗಿರುತ್ತೆ. ಒಂದು ಕಡೆ ಏನಾದರೂ ಮಂಡ ಆಯಿತು ಅಂತ ಹೇಳಿದರೆ ನೀವು ಅದನ್ನೇ ಉಲ್ಟಾ ಮಾಡ್ಕೊಂಡು ಹಾಕ್ಕೊಂಡು ಕಟ್ ಮಾಡ್ಕೋಬೋದು ಸರ್. ಇದು ನಿಮಗೆ ಲಾಂಗ್ ಲಾಸ್ಟಿಂಗು ಬ್ಲೇಡ್ ಇರುತ್ತೆ. ಕಂಟಿನ್ಯೂಸ್ ಕಟ್ ಮಾಡ್ತಾ ಇದ್ರೆ ಒಂದು 6-7 ತಿಂಗಳಿಗೆ ಒಂದು ಕಡೆ ಬರುತ್ತೆ, ಇನ್ನೊಂದು 6-7 ತಿಂಗಳು ಇನ್ನೊಂದು ಕಡೆಗೆ ಬರುತ್ತೆ. ಸೊ 1 ವರ್ಷದ ತನಕ ಏನು ಮೋಸ ಇರಲ್ಲ, ಚೆನ್ನಾಗಿರುತ್ತೆ ಸರ್. ಈ ನನ್ನ ಹತ್ರ ಇರೋ ಮಿಷಿನ್ಗೆಲ್ಲರಿಗೂ ನಿಮಗೆ ಸಾಲ ಬೇಕಾದರೆ ಸಾಲ ಸಿಗುತ್ತೆ. ಆದರೆ ಬಜಾಜ್ ಫೈನಾನ್ಸಿಂದು ಕಾರ್ಡ್ ಇರಬೇಕು, ಇಲ್ಲಾಂದರೆ ಬಜಾಜ್ ಫೈನಾನ್ಸ್ ಅವ್ರ ಹತ್ರ ನೀವು ವ್ಯವಹಾರ ಮಾಡಿರಬೇಕು. ಆವಾಗ ನಮ್ಮ ಹತ್ರ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ನಮ್ಮ ಹತ್ರ ಸುಮಾರು ಹೊಸ ಥರದ್ದು ಒಂದು 2-3 ಮಿಷಿನ್ಗಳು ಬಂದಿದ್ದಾವೆ. ಅದರಲ್ಲಿ ಒಂದು ಏನಂದರೆ ನಿಮಗೆ ಟೀ ಹಾರ್ವೆಸ್ಟರ್ ಅಂತ ಕರಿತೀವಿ. ಏನು ಸರ್ ಅದು? ಟೀ ಹಾರ್ವೆಸ್ಟರ್ ಅಂತ. ಇಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲೂ ಟೀ ಬೆಳೆ ಏನು ಮಾಡಲ್ಲ. ಇದು ಯೂಟ್ಯೂಬಲ್ಲಿ ಮತ್ತು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಲ್ತಿಯಲ್ಲಿದೆ. ಬ್ಯಾಟ್ರಿಲಿ ವರ್ಕ್ ಆಗೋಂಥದ್ದು. ಒಂದ್ಸತಿ ಚಾರ್ಜ್ ಮಾಡಿದರೆ ಒಂದು 15 ನಿಮಿಷ ಕಟ್ ಮಾಡಬಹುದು. ಒಂದ್ಸತಿ ಚಾರ್ಜ್ 2 ಅವರ್ಸ್ ಮಾಡಬೇಕಾಗತ್ತೆ ಸರ್. ಓಕೆ. ಫುಲ್ ಚಾರ್ಜ್ ಮಾಡಿದರೆ ನಿಮಗೆ ಒಂದು 15ರಿಂದ 20 ನಿಮಿಷ ಕಟ್ ಮಾಡ್ಬೋದು. 2 ಬ್ಯಾಟ್ರಿ ಇರುತ್ತೆ. 2 ಬ್ಯಾಟ್ರಿಲೂ ನೀವು ಕೆಲಸ ಮಾಡ್ಕೋಬೋದು. ಈ ಮೇವಿಗೆ ಮತ್ತು ಮನೆ ಮುಂದೆ ಕಳೆ ಬೆಳೆದಿರುತ್ತೆ, ಇಲ್ಲ ಹುಲ್ಲು ಬೆಳೆದಿರುತ್ತೆ, ಅದೆಲ್ಲ ಇದರಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಸೆಲ್ಫ್ ಸ್ಟಾರ್ಟ್ 43cc ಬ್ರಷ್ ಕಟ್ರು. ಇದು ಬಂದ್ಬಿಟ್ಟು ನಿಮಗೆ ಮುಂಚೆ ಏನಾಗೋದು ಅಂದರೆ ರಿಚ್ ಆಗಿ ಸ್ಟಾರ್ಟ್ ಆಗ್ದಲ್ಲೇ ಇರೋಂಥದ್ದು, ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೇ ಈಗ ಬ್ಯಾಟ್ರಿ ಆಪ್ರೇಟೆಡ್ ಸೆಲ್ಫ್ ಸ್ಟಾರ್ಟು ಬ್ರಷ್ ಕಟ್ರ್ ಅಂತ ಬಂದಿದೆ. ಇದು ಈಸಿ ಆಗುತ್ತೆ ನಿಮಗೆ ಎಲ್ಲದಕ್ಕೂ. ಜಾಸ್ತಿ ಏನು ರಿಪೇರಿ ಆಗಲಿ ಏನು ಬರೋದಿಲ್ಲ ಇದರಲ್ಲಿ. ಇದು ಕಲ್ಟಿವೇಟರ್ ಅಟ್ಯಾಚ್ಮೆಂಟು. ಇದರಲ್ಲಿ 26 mm ಮತ್ತು 28 mm 2 ಥರ ಬರುತ್ತೆ. 2 ಥರನೂ ನೀವು ಪೈಪಿಂದು ಅಳತೆ ನೋಡ್ಕೊಂಡು ತಗೋಬೇಕಾಗತ್ತೆ. ಈ ಪೈಪಿಂದು ಅಳತೆ ನೋಡಿಬಿಟ್ಟು ಈ ಥರದ್ದು ಅಟ್ಯಾಚ್ಮೆಂಟು ತಗೋಬೇಕಾಗತ್ತೆ. ಬ್ಲೇಡ್ ಪ್ರೊಟೆಕ್ಟರ್ ಅಂತ ಬಂದಿದೆ. ಈ ಬ್ಲೇಡ್ ಪ್ರೊಟೆಕ್ಟರ್ದು ಏನು ಮಾಡುತ್ತೆ ಅಂತ ಹೇಳಿದರೆ, ಈ ಬ್ಲೇಡು ಒಳಗಡೆನೇ ಸುತ್ತೋದ್ರಿಂದ ಹೊರಗಡೆ ಪ್ರೊಟೆಕ್ಟ್ ಮಾಡುತ್ತೆ. ಈ ತಂತಿ ಪ್ರೊಟೆಕ್ಟ್ ಮಾಡೋದ್ರಿಂದ ನಿಮಗೆ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಏನೂ ಹಾನಿಕಾರಕ ಆಗಲ್ಲ. ಒಂದು 16 ಇಂಚಸ್ಸು, ಇನ್ನೊಂದು 12 ಇಂಚಸ್ಸು 2 ಥರ ಬ್ಲೇಡು ಹಾಕ್ಕೊಂಡು ಕೆಲಸ ಮಾಡ್ಬೋದು ಬ್ರಷ್ ಕಟ್ರಲ್ಲಿ. ಇದು ಬ್ರಷ್ ಕಟ್ರ್ ಆದಮೇಲೆ ನಿಮಗೆ ಅರ್ಥಾಗರ್ ಅಂತ ಇದೆ ನನ್ನ ಹತ್ರ. 2 ಥರ ಇದೆ ಅರ್ಥಾಗರು. ಅರ್ಥಾಗರು CC ಬಂದ್ಬಿಟ್ಟು ಒಂದು 52 cc, ಇನ್ನೊಂದು 63 cc. 52 cc ಇಲ್ಲಿ ನಿಮಗೆ 2 ಇಂಚಿಂದ 10 ಇಂಚ್ ತನಕ ನೀವು ಡ್ರಿಲ್ ಬಿಟ್ ಹಾಕೋಬೋದು. ಇದು 2 ಇಂಚಿಂದ 12 ಇಂಚ್ ತನಕನೂ ಹಾಕೋಬೋದು. ಇದು ಜಾಸ್ತಿ ನಿಮಗೆ ಉಪಯೋಗ ಬರೋದು ಮಳೆಗಾಲದಲ್ಲಿ, ಇಲ್ಲಾಂದರೆ ಹೊಸ ತೋಟ ಮಾಡಬೇಕಾದ್ರೆ, ಇಲ್ಲ ಕಲ್ಕಂಬ ನೆಡಬೇಕಾದ್ರೆ ಯೂಸ್ ಆಗುತ್ತೆ. ಇದು ಚೈನ್ಸಲ್ಲಿ ಒಂದು 3-4 ವೆರೈಟಿ ಇದೆ. ಇಲ್ಲಿ ಇಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಎಷ್ಟು ಇಟ್ಟಿದ್ದೀನೋ ನೋಡಿ, ಇಲ್ಲಿ ಒಂದು 3-4 ಪೀಸ್ ಇದೆ. ಇನ್ನು ಮಿಕ್ಕಿದೆಲ್ಲ ಸ್ಟಾಕಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ಹೈ ಪ್ರೆಷರ್ ವಾಷರು. ಇದು ಕಾಪರ್ ವೈಂಡಿಂಗ್ ಇರುತ್ತೆ. ಇದರಲ್ಲಿ 8 ಮೀಟ್ರ್ ಹೋಸ್ ಬರುತ್ತೆ. ಇದ್ರ ಜೊತೆಗೆ ಫೋಮ್ ಕ್ಯಾನ್ ಬರುತ್ತೆ. ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ನೀವು ರನ್ ಮಾಡಿದ್ರು ಏನೂ ಆಗಲ್ಲ, ಆರಾಮಾಗಿ ತಗೋಬೋದು. ಈ ಬ್ಲೋಯರು ಇವಾಗ ಈ ಸೀಸನ್ನಿಗೆ ತುಂಬ ಬೇಕಾಗುತ್ತೆ. ಮರದ್ದು ಒಣಗಿರೋ ಎಲೆಗಳೆಲ್ಲ ಕೆಳಗಡೆ ಉದುರುತ್ತೆ. ಆ ಕೆಳಗಡೆ ಉದುರಿರೋದನ್ನು ನಿಮಗೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ಬ್ಲೋಯರ್ ಉಪಯೋಗಿಸೋದು. ಈ ಬ್ಲೋಯರ್ ಬಂದ್ಬಿಟ್ಟು ನಿಮಗೆ ಬೆನ್ನಿಗೆ ಹಾಕ್ಕೊಂಡು 2 ಸ್ಟ್ರೋಕ್ ಇಂಜಿನ್. ಇದು 63 cc ಇಂಜಿನ್ನು. ತುಂಬ ಚೆನ್ನಾಗಿದೆ. ಇದು ಸ್ಪ್ರೇಯರ್ಗಳಿದ್ದಾವೆ ಸುಮಾರು 1 ಲೀಟ್ರಿಂದ ಹಿಡಿದು HTP ಪಂಪು, ಪೋರ್ಟಬಲ್ ಸ್ಪ್ರೇಯರು, ಹೈ ಪ್ರೆಷರ್ ವಾಷರು, ಆಮೇಲೆ ಮಿಲ್ಕಿಂಗ್ ಮಿಷಿನ್ನು ಇದೆಲ್ಲ ಇದೆ. HTP ಪಂಪು ಇದೆಲ್ಲ ನಿಮಗೆ ಸರ್ವಿಸ್ ಸೆಂಟ್ರಿಗೆ ಉಪಯೋಗಿಸ್ತಾರೆ. HTP ಪಂಪು ಹೋಂಡಾ ಇಂಜಿನ್ ಜೊತೆ ಇದೆ, ಚೈನೀಸ್ ಇಂಜಿನ್ ಜೊತೆ ಇದೆ, ಎಲೆಕ್ಟ್ರಿಕ್ ಮೋಟ್ರ್ ಜೊತೆ ಇದೆ. ಯಾವ್ದು ಬೇಕಾದರೂ ನೀವು ತಗೋಬೋದು. ಈ ಮಿಲ್ಕಿಂಗ್ ಮಿಷಿನ್ನು ಒಂದು 5ರಿಂದ 10 ಹಸುಗೆ ಆಗುತ್ತೆ. 20 ಲೀಟ್ರ್ ಕ್ಯಾನ್ ಇರುತ್ತೆ ಇದರಲ್ಲಿ. 1 HP ಮೋಟ್ರ್ ಬರುತ್ತೆ. ಇದಕ್ಕೆ ಒಂದು 4 ನಿಮಿಷ ತಗೊಳ್ಳುತ್ತೆ ಒಂದು ಹಸುನ ನೀವು ಹಾಲು ಕರೆಯೋದು. ಇದನ್ನು ಆರಾಮಾಗಿ ಉಪಯೋಗಿಸ್ಕೋಬೋದು. ಕೃಷಿಗೆ ಸಂಬಂಧಪಟ್ಟಿದ್ದು ಇಷ್ಟೆಲ್ಲ ಉಪಕರಣಗಳು ನನ್ನ ಹತ್ರ ಇರೋದ್ರಿಂದ ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗಬೇಕಾಗಿಲ್ಲ. ಎಲ್ಲ ಒಂದೇ ಕಡೆ ಇರೋದ್ರಿಂದ ನಮ್ಮ ಹತ್ರ ಸರ್ವಿಸ್ ಸೆಂಟ್ರು. ಪ್ರಾಡಕ್ಟನ್ನು ಸೇಲ್ ಮಾಡಾದ್ಮೇಲೆ ಸರ್ವಿಸಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಈ ಆನ್ಲೈನ್ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಇದು ತುಂಬ ಜನ ಕಸ್ಟಮರು ನಮ್ಮ ಹತ್ರ ಬಂದ್ಬಿಟ್ಟು ನಾವು ಅಲ್ಲಿ ತಗೊಂಡ್ವಿ, ಆನ್ಲೈನಲ್ಲಿ ತಗೊಂಡ್ವಿ, ಸರ್ವಿಸ್ ಸಿಗ್ತಾಯಿಲ್ಲ, ಸರ್ವಿಸ್ ಮಾಡಿಕೊಡಿ ಇಂಥದ್ದೆಲ್ಲ ಹೇಳ್ತಾರೆ. ಆ ಥರ ಬೇಡ ಅಂತ ಹೇಳಿದರೆ ನೀವು ನಮ್ಮ ಹತ್ರ ಬರ್ಬೋದು. ಅದಕ್ಕೆ ಬೇಕಾದಂಥ ನಿಮಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ನೀವು ನೋಡಿ, ನೀವು ಫೀಲ್ ಮಾಡಿಬಿಟ್ಟು ಆಮೇಲೆ ತಗೋಬೋದು. ಸುಮ್ಮನೆ ಹಾಗೆ ಕೊಟ್ಟು ಕಳಿಸಲ್ಲ. ನಿಮಗೆ 100% ತಗೊಂಡ್ಮೇಲೆ ಡೆಮೋ ಆಗಲಿ ಸರ್ವಿಸ್ ಆಗಲಿ 2 ಇದ್ರೇ ನಾವು ಮಾರೋದು, ಇಲ್ಲಾಂದರೆ ಮಾರೋದೇ ಇಲ್ಲ. ಆಮೇಲೆ ಇದೇ ಸರ್ವಿಸಿಗೆ ಅಂತಲೇ ನನಗೆ ಸಪ್ರೇಟು
ಇನ್ ಹೌಸಲ್ಲೇ ನಾವು ಮಾಡ್ಕೊಂಡಿದ್ದೀವಿ. ಅಂಗಡಿ ಒಳಗಡೆನೇ ಸರ್ವಿಸ್ ಸೆಂಟ್ರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸರ್ವಿಸು, ಇದು ನಮ್ಮದು ಸರ್ವಿಸ್ ಸೆಂಟ್ರು. ಇಲ್ಲಿ ನಾವು ಸರ್ವಿಸ್ ಮಾಡ್ತೀವಿ. ಏನು ಮಾಡ್ತಾರೆ, ಈಗ ಕಸ್ಟಮರಿಗೆ ನಾವು ಒಬ್ಲೈಜ್ ಮಾಡಲೇಬೇಕು. ಆನ್ಲೈನಲ್ಲಿ ಖರೀದಿ ಮಾಡಿರ್ತಾರೆ, ಅದಕ್ಕೆ ನೀವು ಡೆಮೋ ಕೊಡಿ ಇಲ್ಲಾಂದರೆ ಸರ್ವಿಸ್ ಕೊಡಿ ಅಂತ ಕೇಳ್ತಾರೆ. ಆವಾಗ ನಾವು 100% ಕೊಟ್ಟೇ ಕೊಡ್ತೀವಿ. ಈಗ ಏನೇನು ನೋಡಿದ್ದೀರಾ ಈ ನಮ್ಮ ಅಂಗಡಿಯಲ್ಲಿ ಉಪಕರಣಗಳು ಎಲ್ಲ ಸಿಗುವಂಥದ್ದಕ್ಕೆ ಸರ್ವಿಸ್ ಆಗಲಿ ಸೇಲ್ಸ್ ಆಗಲಿ ಎಲ್ಲ ಮಾಡಿಕೊಡ್ತೀವಿ. ಅದು ಬಿಟ್ಟು ನಿಮಗೆ EMI ಆಪ್ಷನ್ಸು ಏನಾದರೂ ಬೇಕಾದರೆ ಅದಕ್ಕೂ ಸೌಲಭ್ಯ ಇದೆ. ಬಜಾಜ್ ಫೈನಾನ್ಸಿಂದ ನಾವು ಅದನ್ನು ಮಾಡಿಕೊಡ್ತೀವಿ. ಬಜಾಜ್ ಕಾರ್ಡ್ ಹೊಂದಿರಬೇಕು. ಅವರು ನಿಮಗೆ 6 ಮಂತ್ಸ್ ಬೇಕಾದರೆ 6 ಮಂತ್ಸು, ಇಲ್ಲ 1 ವರ್ಷ ಬೇಕಾದರೆ 1 ವರ್ಷ ಇದು ಮಾಡಿಕೊಡ್ತಾರೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಲ್ ಮಾಡಿ, ಇಲ್ಲ ವೆಬ್ಸೈಟಿಗೆ ಹೋಗಿ ಅಲ್ಲಿ ಮೇಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ಅದಕ್ಕೆ ತುರಂತವಾಗಿ ರಿಪ್ಲೈ ಮಾಡ್ತೀನಿ. ಆಮೇಲೆ ನಮ್ಮದು ಸ್ಟೋರಿಗೆ ಬರೋದಕ್ಕೆ ತುಂಬ ಈಸಿಯೆಸ್ಟ್ ವೇ ಅಂದರೆ ಮೆಟ್ರೋದಲ್ಲಿ ಇಳ್ಕೊಂಡು ಟಿನ್ ಫ್ಯಾಕ್ಟ್ರಿ ಹತ್ರ ಇಳ್ಕೊಂಡು ಅಲ್ಲಿಂದ ಮುಂದೆ ಒಂದು 6 ಕಿಲೋಮೀಟ್ರ್ ಇದೆ. ಬಸ್ಸಲ್ಲೋ ಆಟೋದಲ್ಲೋ ಯಾವುದ್ರಲ್ಲಿ ಬೇಕಾದರೂ ಬರ್ಬೋದು. ಒಂದು 10ರಿಂದ 15 ನಿಮಿಷದೊಳಗಡೆ ಬಂದು ಸೇರ್ತೀರಾ. ಕನೆಕ್ಟಿವಿಟಿ ಚೆನ್ನಾಗಿದೆ. ನಾವು ಕರೆಕ್ಟಾಗಿ ಸ್ಪೇರ್ಸು ಸರ್ವೀಸು ಎಲ್ಲ ಕೊಡ್ತೀವಿ. ಕೆಳಗಡೆ ಇರೋ ನಂಬರಿಗೆ ನೀವು ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡಿ. ನಾನು ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.